ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗಾಗಿದೆ, ಇವಾಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ರಾಗಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಮಾಡೋಣ. ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಕೂಡ ಹೆಚ್ಕೊತಾ ಇದ್ದೀನಿ. ಆಮೇಲೆ 1 ಕಪ್ ನೀರು ತೊಗೊಂಡಿದ್ದೀನಿ. ಇವಾಗ ಎಷ್ಟು ನೀರು ತೊಗೋತೀವೋ ಅಷ್ಟೇ ರಾಗಿ ತೊಗೋಬೇಕು. ಇದಕ್ಕೆ 1 ಕಪ್ ನೀರು ತೊಗೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೋಬೇಕು. ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಕುದಿಸೋಕ್ಕೆ ಬಿಡಬೇಕು. ಕಲಿಸ್ಬಿಟ್ಟು ಹೀಗೆ ಕುದಿಸೋಕ್ಕೆ ಬಿಡ್ತಾ ಇದ್ದೀನಿ. ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಈಗ ಎಷ್ಟು ನೀರು ತೊಗೊಂಡಿದ್ನೋ ಅಷ್ಟೇ ರಾಗಿ ತೊಗೊತಾ ಇದ್ದೀನಿ. ನಾನು 1 ಕಪ್ ತೊಗೊಂಡಿದ್ದೆ. ಸೊ 1 ಕಪ್ ರಾಗಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡ್ಬೋದು. ಈಗ ಕಲಿಸ್ಕೊಂಡಿರೋದು ಈ ಥರ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ನಾರಕ್ಕೆ ಬಿಡಬೇಕು, ಬಿಸಿ ಇದ್ದಾಗ ಕಲ್ಸೋಕ್ಕೆ ಕಷ್ಟ. ಆಮೇಲೆ ಒಂದು ಸ್ವಲ್ಪ ತಣ್ಣ ಆದ ತಕ್ಷಣ ನಾನು ಈ ಥರ ಅದನ್ನು ಕಲಿಸ್ಕೊತಾ ಇದ್ದೀನಿ. ಬಿಸಿನೇ ಇತ್ತು ನಾನು ಮಾಡಬೇಕಾದ್ರೆ, ಬಟ್ ಮೆತ್ತ ಬರುತ್ತೆ ಅಂದ್ಕೊಂಡು ನಾನು ಆವಾಗಲೇ ಕಲಿಸ್ಕೊಂಡೆ. ಈ ಥರ ತಟ್ಕೊಂಡಿದ್ದೀನಿ. ಆಮೇಲೆ ಜೊತೆಗೆ ಒಂದು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ರೆಡಿಯಾಗಿದೆ. ಈ ಥರ ಮಾಡಿದರೆ ರೊಟ್ಟಿ ಸಾಫ್ಟಾಗಿ ಕೂಡ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ನನ್ನ ಮಗಳಿಗೆ ಓಟ್ಸ್ ಬನಾನಾ ಪ್ಯಾನ್ಕೇಕ್ ಮಾಡ್ಕೊಂಡಿದ್ದೆ. ಜೊತೆಗೆ ನಮಗೆ ಟೀ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.